ಲಕ್ಷ್ಮಿ ಸುಮ್ಮನೆ ಅವನಿ ಕಡೆ ನಾವೆಲ್ಲರೂ ಹೋದ್ರೆ ಅಂದ್ರೆ ಅವ್ರ ಜೀವ ಅಷ್ಟೇ ಅಲ್ಲ ನಿಮ್ ಜೀವನ ಆಪತ್ನೆ ಬರ್ತೈತಿ. ಇಲ್ರಿ ಮತ್ತೊಂದ್ ಏನಾರ ದಾರಿ ಹುಡುಕ್ಬೇಕಲ್ಲ ಈಗ. ಅಷ್ಟು ಸರಳ ಹೆಣ್ಣಲ್ಲದ, ಬಾಳ ಬದ್ಮಾಸದಳಕಿ. ಸ್ವಲ್ಪ ಯಾಮಾರಿದ್ವಿ ಅಂದ್ರೆ ಯಾರ ಜೀವಕ್ಕಾದ್ರೂ ಅಪಾಯ ಆಗ್ಬೋದು. ಏನ್ ಮಾಡೋಣ? ಅಲ್ಲ ತಂಗಿ, ಎಷ್ಟು ದಿನ ಅಂತ ಬಿಡೋದಕ್ಕಿನ್ನ ಅಕ್ಕಿನ ಬರೀ ಇವತ್ತ ಮುರದ ಹತ್ಕೋನ ಏನಾರ ಮಾಡಕ್ ಹೋದ್ವಿ ಅಂದ್ರೆ ಎಲ್ಲಿ ನಮ್ ತಮ್ಮನ ಜೀವಕ್ಕೆ ಏನಾರ ಅಪಾಯ ಮಾಡ್ತೇನೆ ಅನ್ನಂಗ ಆಗ್ಬಿಟ್ಟೈತೆ ಅಮ್ಮ. ನನಗಷ್ಟು ಧೈರ್ಯ ಉಳಿದಿಲ್ಲ. ಆಕಿನ ಒಂದ್ ಮಾತು ಕೇಳೋಣ ಬೆಟ್ಟಾಗಿ. ಯಾಕೆ ಹಿಂಗ್ ಮಾಡಾಕತ್ತಾಳ? ಆಕಿಗೆ ಏನು ಬೇಕಾ ಅದನ್ನ ಕೊಟ್ಟ ನಮ್ ತಮ್ಮನ್ನ ನಾವು ಕರ್ಕೊಳ್ಳೋಣ ಒಳ್ಳೆ. ಅರೇ ತಡ್ರಿ, ಮತ್ತೆ ನಮ್ದ ಪಾರಂದ ಅಕ್ಕ ಮತ್ತೆ ಏನೊಂದು ಅಕ್ಕ ಹೋಗ್ಯಾರು. ಮತ್ತೆ ಏನ್ ಸುದ್ದಿ ತರ್ತಾರೋ, ಏನ್ ಖಬರ್ ತರ್ತಾರ ನೋಡೋಣ. ಖಬರ್ ಸುದ್ದಿ ಸಿಗತೈತ್ ನಿಮಗ ಬರಬ್ಬರಿ. ನಿಮಗ ಆಕಿ ಬಗ್ಗೆ ಗುರ್ತಿಲ್ಲ. ಆಕಿ ಮಾತ್ರ ಇಲ್ಲ ನೋಡ, ಎರಡು ತಲಿ ಹಾವ. ನಾವ ಒಂದ ತಲಿಲೆ ವಿಚಾರ ಮಾಡಿದ್ರೆ ಆಕಿ ಎರಡು ತಲಿಲೆ ವಿಚಾರ ಮಾಡಿರ್ತಾಳ. ಆಕಿನ ಅಷ್ಟು ಸರಳ ತಿಳ್ಕೊಬೇಡ್ರಿ. ನಮ್ಮನ್ನ ನಮ್ಮ ತಮ್ಮನಿಂದ ಇದ ಊರಾಗ 10 ವರ್ಷ ಆತ್ ನಾವಿದ್ದ. ಒಂದ್ ದಿನ ಮನಿ ಬಿಟ್ಟು ನಮ್ಗೆ ಹೊರಗೆ ತಪ್ಪಿಸ್ಕೊಂಡು ಬರಕಾಗಿಲ್ಲ. ಒಂದೊಂದ್ಸರಿ ಏನಾರ ಮಾಡ್ಕೊಂಡು ಸತ್ ಹೋಗ್ಲೇನ ಅನಿಸ್ತಿತ್ತ. ಒಂದು ಸಮಾಧಾನ ಮಾಡ್ಕೊಂತಿದ್ದೆ, ನನ್ನ ತಮ್ಮ ಇರೋ ಊರಾಗ ನಾ ಅದೀನಿ. ಅವ ಕುಡಿಯುವಂತ ಗಾಳಿನ ನಾನು ಕುಡಿಯಕತ್ತೇನಿ. ಇರ್ಲಿ, ನನ್ನ ತಮ್ಮ ಉಸಿರು ಈ ಗಾಳಿಯಾಗ ಐತೆ ಅಂತೇಳಿ ಬಹಳ ನನ್ನ ಮನಸ್ಸಿಗೆ ಸಮಾಧಾನ ನಾನೇ ಹೇಳ್ಕೊಂತಿದ್ದೆ. ಬರೀ 10 ದಿನ ನನ್ನ ಗಂಡ ಕಾಣ್ಲಾರ್ದಕ್ಕ ಜೀವದಾಗ ಜೀವ ಇದ್ದಿದ್ದಿಲ್ಲ. ಮಕ್ಕಳಿದ್ದು ಇಲ್ದಂಗೈತ್ ನಮ್ಮ ಬಾಳೆ. ಯಾರು ಒಂದ್ ರೊಟ್ಟಿ ಕೊಡೋದಿಲ್ಲ. ಅಂತದ್ರಾಗ ಅವ ದುಡಿಬೇಕು, ಇಬ್ರು ಉಣ್ಬೇಕು. ಅಂತ ಮನುಷ್ಯ ಮನಿ ಬಿಟ್ಟು ಹೋದವ ಒಳ್ಳೆ ಬಂದಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗಿರ್ಬಾರ್ದು. ಅಳ್ಬೇಡ್ರಿ ಅಕ್ಕ, ಅಳ್ಬೇಡ್ರಿ. ಎಲ್ಲಾ ಚಲೋ ಆಗೈತಿ ಈಗ. ನೀವು ನಿಮ್ ತಮ್ಮನ ಆದಷ್ಟು ಬೇಗ ಬೆಟ್ಟಕ್ಕಿರಿ. ಇದ್ರ ಗ್ಯಾರಂಟಿ ನಾ ಕೊಡ್ತೀನಿ. ದಯವಿಟ್ಟು ನಿಮ್ ಕಾಲ್ ಬೀಳ್ತೇನೆ, ಅಳ್ಬೇಡ್ರಿ. ಈಕಿನೂ ಆಗ್ರಹ ಇಲ್ಲ, ಅಕ್ಕನ್ನ ತಮ್ಮನ್ನ ಬೆಟ್ಟಿ ಮಾಡಿಸ್ತಾ ಅಂತ. ಅದ್ ಹೆಂಗ ಮಾಡಿಸ್ತಿ? ನಮ್ಮ ಅವನ ಸರ್ರಪ್ಪ ಗಾವಲೈತಲ್ಲೇ. ಇಷ್ಟು ಮಂದಿ ಅಲ ಅಂತ ಹೇಳಲಕ್ಕಿ. ಅವ್ರು ಎಲ್ಲ ಮಾಡಿದ್ದ ಖರಮ ಅಕ್ಕಿನ ಮಾತ್ರ ಸುಮ್ಮನೆ ಬಿಡುದಿಲ್ಲ. ಅಕ್ಕಿಗೆ ಅದು ಕೂತು ತಂದ ತರ್ತೈತಿ. ಒಮ್ಮಿಂದ ಒಮ್ಮೆ ಅದಕ್ಕೆ ಪ್ರಾಯಶ್ಚಿತ್ತ ಪಡ್ತಾಳ. ಅಲ್ಲ, ಅಕ್ಕಿ ಹಿಂಗೆಲ್ಲ ಮಾಡಕ ಕಾರಣ ಏನಿರ್ಬೋದು? ಅರೇ ಲಕ್ಷ್ಮೀ ಅಕ್ಕ, ಮತ್ತೇನಿರ್ತೈತ್ರಿ? ರೊಕ್ಕ ಬಂಗಾರ ಆಸ್ತಿಗ ಹೊಲಾಗ ಮನಿಗ ಮಾಡ್ಯಾರ್ರಿ. ಇಲ್ಲ, ರೊಕ್ಕ ಬಂಗಾರ ಆಸ್ತಿಗೆ ಮಾಡಿಲಕ್ಕಿ. ಅಕ್ಕಿ ವಿಚಾರಾದಿಗಳ ಬೇರೆ ಅದಾವ. ಅದು ಸಮಯ ಸಂದರ್ಭ ಬಂದಾಗ ನಿಮ್ಗೆಲ್ಲರಿಗೂ ಗುರ್ತಕತಿ. ಅಕ್ಕಿಗೆ ಏನು ಬೇಕು ಕೇಳಿ ಎಲ್ಲಾನು ಕೊಟ್ಟು ಬಿಡ್ರಿ. ಅಕ್ಕಿಗೆ ನೀವು ಎಲ್ಲ ತಗೊಂಡು ನಿಮ್ಮನ್ನ ಸುಖವಾಗಿರಾಕ್ ಬಿಡ್ಲಿ. ಹೌದಕ್ಕ, ಇಲ್ಲೋಡ, ನಂದು ಊರಾಗ ನಮ್ಮಪ್ಪ ಒಂದು 2 ಎಕರೆ ಹೊಲ ಐತಿ. ನಾವೆಲ್ಲರೂ ಅಲ್ಲೇ ಹೋಗಿರೋಣಕ್ಕ. ಇಲ್ಲಿ ಆಸ್ತಿ ಬಂಗಾರ ರೊಕ್ಕ ಎಲ್ಲ ಕೊಟ್ಟು ಬಿಡೋಣ ಅಕ್ಕಿಗೆ. ನಮ್ಮನ್ನ ಮಾತ್ರ ಸುಖವಾಗಿರಾಕ್ ಬಿಡ್ಲಿ. ನಾವೆಲ್ಲರೂ ಅಲ್ಲೇ ಹೋಗಿರೋಣ. ಅಯ್ಯೋ ಹುಚ್ಚಿ, ಬರೀ ಆಸ್ತಿ ಬಂಗಾರ ರೊಕ್ಕಕ್ಕೆ ಮಾಡಕ್ ಕುಂತಿಲ್ಲ. ನನ್ನ ಗಂಡ ಆಗ್ಬೇಕಾದವ ಇವತ್ತ ದುರ್ದೈವದಿಂದ ನಿನ್ನ ಗಂಡಾಗ್ಯಾನ. ಅದನ್ನ ಸರಿ ಮಾಡ್ಕೋಬೇಕು ಮೊದ್ಲ. ಬೇಕಾಗ್ಲಿ, ನಾ ಮಾತ್ರ ಗೌಡನ ನಿನಗೆ ಎಂದು ಬಿಟ್ಕೊಡೋದಿಲ್ಲ. ಏ ಹುಡುಗಿ ಸುಮ್ಮನೆ ಕುಂತಿಯಲ್ವೇ ಅವಿ? ನಿಮ್ಮ ಅವನ್ ಕೂಟ ಒಟ್ಟು ಮಾತಾಡಿ ಏನನ್ನೋದ್ ಬಗೆಹರಿಸ್ಬೇ. ಹಿಂಗ್ ಕುಂತ್ರ ಹೆಂಗಾಕತಿ? ಯಮ್ಮ, ಎಲ್ಲಾರು ಇರುತ್ತೆ ನಿಂತಾಳ್ಬೇಕಿ. ನನ್ನ ಮಾತು ಎಷ್ಟೊತ್ತಿನ ಕೇಳ್ಬೇಕು ಬೇಮ್ಮ? ಹೇಳುದ್ರ ನಾ ಹೆಂಗೆ ಹೇಳಿ? ಮಗಳನ್ನು ಮಮಕಾರ ಇಲ್ಲ ಬೇಕಿಗೆ. 1-2 ಸರಿ ಹೇಳಕ್ ಹೋಗಿದ್ನಿ ಬೇಮ್ಮ. ನನಗ ಕುತ್ತಿಗೆ ಇಚ್ಕಾಕ್ ಬರ್ತಾಳ. ನೋಡ್ದೆ ಆಕಿನ ಹಡೋದು ಮಗಳದ ಕಳ್ಳಿಲ್ಲಕ್ಕಿಗೆ. ಇನ್ನೊಬ್ರದ್ದು ಯಾವಾಗಿರ್ಬೇಕ? ಲಕ್ಷ್ಮಕ್ಕ, ಹಂಗಾರ ನಮ್ಮ ರೇಣಕ್ಕಂದು ಪಾರಕ್ಕಂದು ಗತಿ ಏನಾಗೈತೇವ ಸ್ವಲ್ಪ ವಿಚಾರ ಮಾಡಿರನ? ಹೌದಲ್ಲ ಮೀನಾಕ್ಷಿ? ಈಗ 5 ಗಂಟೆ ಆತ. ಇಲ್ಲೋಡ 7 ಗಂಟೆಕ ಹೆಂಗು ಅದ್ರಗ್ಯಾಗ ಕಣ್ ಕಾಣೋದಿಲ್ಲಲ್ಲ. ಬಡ ಹೋಗಿ ಏನೈತಿ ಹಾಲತ್ತ ಎಲ್ಲ ನೋಡ್ಕೊಂಡ್ ಬರೋಣ. 7 ಗಂಟೆ ಆದ್ರ ದುರ್ಗ್ಯಾಗ ಕಣ್ ಕಾಣೋದಿಲ್ಲ. ಎಲ್ಲ ಕುಡ್ಡು ಮೂಳ ಇಷ್ಟಿಟ್ಕೊಂಡು ನನ್ನ ಮದುವೆ ಆಗಾಕ ಕನಸ್ ಕಾಣಕ್ ಕುಂತಾನ. ಈ ವಿಷಯನ ಆದಷ್ಟ ಅವ್ರಿಗೆ ತಿಳಿಸ್ಬೇಕ. ಯಾಕಂದ್ರ ರಾತ್ರಿ ಕಣ್ ಕಾಣಂಗಿಲ್ಲ ಅಂದ್ರ ಇವ್ರಿಗೆ ಗೊತ್ತೈತಂದ್ರ ಅಲ್ಲಿರೋರ್ಗೆ ಗೊತ್ತಿರ್ಬೋದು. ಬಗಾನ ಅವನ ಕಣ ತಪ್ಪಿಸಿ ಓಡಿ ಬಂದ್ಬಿಟ್ರ ಬರೋ ಮುಂದೆ ನನ್ನ ಗೌಡನ್ ಕರ್ಕೊಂಡ್ ಬಂದ್ರಂದ್ರ ಅಯ್ಯೋ ದೇವ್ರ, ನನ್ನ ಪ್ಲಾನ್ ಎಲ್ಲ ತಲೆ ಕೆಳಗಾಕತಿ. ಹಂಗಾರ ದೌಡ್ ಮಾಡಿ ಅವ್ಗೆ ಈ ವಿಷಯ ತಿಳ್ಸಬೇಕು. ನಾನು ಯಾರೊಬ್ರು ಏನು ಕೇಳವಲ್ರ. ಏನಾರ ಕೇಳಿದ್ರಂದ್ರ ತರುಣ್ ಯಾವ ಮಾಡಿ ಹೋಗಾಕ್ ಬರ್ತೈತಿ. ಇನ್ನ ಏಕಾಏಕಿ ಎದ್ದು ಹೋದ್ನಿ ಅಂದ್ರ ನನ್ನ ಮೇಲೆ ಸಂಶಯ ಬರ್ತೈತಿ ಇವ್ರಿಗೆ. ಅರೇ ನಮ್ದಕ್ಕ ವಿಚಾರ ಮಾಡಿ ತಲೆ ದಿಮ್ಮ ಅನ್ನ ಕುಂತೈತಿ ನೋಡ್ರಿ. ಮತ್ತ ಶಾರಿಗೆ ಎಳ್ಕೊಂಡು ಬಂದ ಇಲ್ಲಿ ಹಾಕಿ ಥೊಳದ ಇಲ್ಲ ಮುಚ್ಚಿ ಬಿಡೋಣೇನ್ರಿ? ಎಲ್ಲ ಮುಸುಗ್ ನೋಡಿ ನೋಡಾಕ 4 ಕೋಟಿಲ್ಲ ನೆಟ್ಟಗ ನಮ್ಮ ಅವನ ಎದುರು ಹಾಕೊಂತೀಯ. ಆಕೆ ಮುಂದ ಅನ್ನ ನಿನ್ನ ಮೈಯಾಗಿನ ಎಲ್ಲ ಬಯಣಿಸ್ತಾ. ಲಕ್ಷ್ಮಕ್ಕ 6 ಗಂಟೆ ಆಗಕ್ ಬಂತ. ಹೋಗ ಮಟ 7 ಹೊಡಿತೈತಿ. ಇಲ್ಲಡ ದುರ್ಗ್ಯಾಗಲಿ ಮಟ ಕಣ್ಣ ಮಂಜಾಗಿರ್ತಾವ. ಹಾಂಗ ಹೋಗಿ ನೆಲಮನ್ಯಾಗ ಗೌಡ್ರನ್ನ ಮತ್ತೆ ಪಾರಕ್ಕನ್ನ ರೇಣಕ್ಕನ್ನ ಬಿಡಿಸ್ಕೊಂಡು ಬರೋಣ ನಡಿವ. ಹಿಂಗ್ ಕುಂತ್ರೆ ಕೆಲಸ ಆಗೋದಿಲ್ಲ. ಹೌದ್ಲೇ ಮೀನಾಕ್ಷಿ, ಇನ್ನು ನನ್ನ ಕೈಲಿ ಆಗೋದಿಲ್ಲ ತಡ್ಕೊಳಕ. ಆದಷ್ಟು ಬೇಗ ಗೌಡ್ರನ್ನ ಕರ್ಕೊಂಡ್ ಬರ್ಬೇಕ ಅಷ್ಟ. ಅಯ್ಯ ಹುಚ್ಚ ಮೂಳ್ಯಾರ, ಈ ಮನಿ ಹೊತ್ತಲ ದಾಟಿ ನೋಡ್ರಿ ಮೊದ್ಲು, ಆಮೇಲೆ ಗುರ್ತಕತಿ. ಹೋಗಿ ಕರ್ಕೊಂಡ್ ಬರ್ತೀರೋ ಏನ್ ಈ ಮನ್ಯಾಗ ನೀವ ಬಂದಿಯಾಗಿರೋ ಅಂತ ಹೇಳಿ. ಹೌದು ಬಿಡ್ಲಿ ಶಾಂತವ, ಅತಿ ಆತ್ಲೇಕಿತ್ ಶಾರಿದ. ಇನ್ನು ನಾವು ಸುಮ್ಮನೆ ಕುಂತ್ರೆ ಕೆಲಸ ಆಗೋದಿಲ್ಲ. ತಣ್ಣಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಬಿಡ್ರಿ ಅಂತ ನಾನು. ಊರ್ ಮನಿ ನೋಡಿ ಮೂಲ್ಯಾಗ ಮುದ್ರಕೊಂಡು ಕುಂದ್ರೋದು ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತೀವಿ. ಪೊಲೀಸ್ ಕಂಪ್ಲೇಂಟ್ ಬರ್ಲಿ ನಿನ್ನ ಮೊದ್ಲ ಬರಬ್ಬರಿ ಒಂದು ಗತಿ ಕಾಣಿಸ್ತೇನೆ. ಅರೇ ಲಕ್ಷ್ಮೀ ದೋಕ, ನಂದ ಕೈಲಿ ಆಗಂಗಿಲ್ಲ ನೋಡ್ರಿ. ಇನ್ನು ಒಂದ್ ಇರಬೇಕು, ಇಲ್ಲ ಶಾರಿಗದ ಕುತ್ತಿಗೆ ಹೆಚ್ಚಾಗಿ ಕೊಲ್ಬೇಕು ನೋಡ್ರಿ. ಲಕ್ಷ್ಮಿ, ಇನ್ನ ಹೋಗಿ ಕರ್ಕೊಂಡ್ ಬರೋ ವ್ಯವಸ್ಥೆ ಮಾಡ್ತೇವಿ. ಹೌದ್ ನಡಿ ಲಕ್ಷ್ಮಕ್ಕ, ಹೋಗೇ ಬಿಡೋಣ. ಲಕ್ಷ್ಮಕ್ಕ, ನಾನು ಬರ್ತೇನೆ ನಡಿ. ನಮ್ಮ ಮನ್ಯಾಗ ಇವ್ರ ಮಕ ನೋಡಿ 3-4 ದಿನ ಅಂತ ಸಮಾಧಾನ ಆಗೋಲ್ದು. ಬರ್ತೇನೆ ನಾನು. ಮಕ ನೋಡಿಲ್ಲ ಅಂತ ನಿನ್ನ ಮಕಕ್ಕ ಮಂಗಾರತಿ ಮಾಡಿಸಿ ಮನೆಯಿಂದ ಹೊರಗೆ ಹಾಕಿಸ್ಲಿಲ್ಲ. ನಾನು ಶಾರದಮ್ಮನ ಮಗಳು ಸುಮಾನ ಅಲ್ಲ. ಲಕ್ಷ್ಮಿ ಬೇಡ,
ಅದಾಳ ಮತ್ ಸುಮಾ ಅದಾಳ ಇವ್ರಿಗೆಲ್ಲಾರು ಯಾರ ದೇಖರೇಖಿ ಮಾಡ್ಬೇಕು ಅವ್ರ ಮೊದ್ಲ ಕಟ್ಟಿ ಹಾಕಿ ಮೊದ್ಲ ಅವ್ರ ಮನಸ್ಸು ಮುರಿದು ಬಹಳ ಕಮ್ಜೋರ್ ಆಗ್ಯಾರ ಅವ್ರು ಅದಕ್ಕ ಬೇಡವಾ ನಾವ್ 3 ಮಂದಿ ಹೋಗ್ತೇವಿ ನೀ ಏನು ತಲೆ ಕೆಡ್ಸ್ಕೊಬೇಡ ಏನ ಇಲ್ಲ ಲಕ್ಷ್ಮಕ್ಕ ನಾನು ಬರ್ತೇನೆ ಬೇಡ ಅನ್ಬೇಡ ಇಲ್ಲಿ ಸುಮಾ ಇರ್ತಾಳ ತಗೋ ಎಲ್ಲಾ ಮೂಳಿ ಸುಮಾ ಇರ್ತಾಳ ತಗೋ ಅಂತ ನಾನೇನ ನಿಮ್ ಮನೆ ಆಳ ಅಂತ ತಿಳ್ಕೊಂಡೇನ ಇವ್ರದೆಲ್ಲಾರ್ದು ದೇಖರೇಖಿ ಮಾಡಾಕ ಬೇಡವಾ ಲಕ್ಷ್ಮಿ ಸುಮಾ ಸಣ್ಣ ಹುಡುಗಿ ಪಾಪ ಇನ್ನೂ ತಿಳುವಳಿಕೆ ಇಲ್ಲದಕ್ಕ ಅವ್ರವ್ವ ಮಾಡಿದ್ದ ಕತ್ರಂತದಿಂದ ಪಾಪ ಧೈರ್ಯ ಗೆಟ್ಟಾಳಕಿ ಆಕಿಗೆ ಧೈರ್ಯ ಇಲ್ಲ ಏನ ತಾಯಿನ ಹಿಂಗ್ ಮಾಡ್ಯಾಳ ಅಂತ ಹೇಳಿ ಅಂತದ್ರಾಗ ಇವ್ರಿಗೆ ಯಾರ ಧೈರ್ಯ ಹೇಳ್ಬೇಕು ಬೇಡ ನೀನ ಇಲ್ಲಿರು ನಾವ್ 3 ಮಂದಿ ಹೋಗಿ ಗೌಡ್ರನ್ನ ಬಿಡಿಸ್ಕೊಂಡ್ ಬರ್ತೇವಿ ಏನ ಲಕ್ಷ್ಮಕ್ಕ ನಡಿ ಹೋಗುನು ಲಕ್ಷ್ಮಿ ಲಕ್ಷಣ ಇದ್ದಿದ್ದಿಲ್ಲ ಕೆಂಪು ಮನುಷ್ಯ ಬಂದಿದ್ನಲ್ಲ ಅವೇನ್ ಹೇಳೋಣ ಏನ್ರ ಬಿಡಿಸ್ಕೊಂಡ್ ಬರಾಕ ಪೊಲೀಸ್ ಸ್ಟೇಷನ್ಗೆ ಹೋಗುದಾದ್ರ ನಿಮ್ಮನ್ನ ಒಬ್ಬರನ್ನ ಉಳಿಸಂಗಿಲ್ಲ ಅಂತ ಹೇಳಿ ಮೊನ್ನೆರ ಧಮಕಿ ಹಾಕಿ ಹೋಗ್ಯಾನ ಹೌದಲ್ಲ ಅಕ್ಕ ಅಯ್ಯೋ ಹೋಗಿ ಬಿಟ್ರ ಅವ್ರ 3 ಮಂದಿ ಎಲ್ಲ ಅವ್ರ ಜೀವಕ್ಕೆ ಏನ್ರ ಮಾಡ್ತಾರ ಏನ ಅಮ್ಮಗೆ ಯವ್ವ ರಕ್ತಭೂತ ಯವ್ವ ಇದು ರಕ್ತಭೂತ ವಾ ಕ್ಯಾ ಮಜಾ ಆ ರಹಾ ಹೈ ಯವ್ವ ಪಾತಿ ಮೀನಾಕ್ಷಿ ಇವ ಯಾರ್ಲಿ ಇವ ಕೆಂಪು ಮನುಷ್ಯ ಏನಮ್ಮ ಶಾಣಿ ಗೌಡನ್ ಬಿಡ್ಸಾಕ್ ಹೊಂಟಿರೇನ ಬಿಡ್ಸಾಕ ಈಗ ಹೋಗ್ರಿವಾ ಇಷ್ಟತನ ದೊಡ್ಡ ದೊಡ್ಡ ಮಾತಾಡಿದ್ರಿ ಹಂಗ ಮಾಡ್ತೇವಿ ಹಿಂಗ ಮಾಡ್ತೇವಿ ಹಂಗ ಬಿಡಿಸ್ಕೊಂಡ್ ಬರ್ತೇವಿ ಹಿಂಗ ಬಿಡಿಸ್ಕೊಂಡ್ ಬರ್ತೇವಿ ಹೋಗ್ರಿ ಇವನ್ನ ದಾಟಿ ಈಗ ಗುರ್ತಾಕತಿ ನೀವೇನಾರ ಇಲ್ಲಿಂದ ಹೊರಗೆ ಹೋಗ್ಬೇಕಂದ್ರಿ ಜೀವಂತ ಹೋಗಕ್ ಸಾಧ್ಯನೇ ಇಲ್ಲ ನಿಮ್ದಕ್ಕ ಲಿಫ್ಟಿಕ್ ಹಚ್ಚುದ ಕಂಪನಿ ಒಳಗ ಕೆಲಸ ಮಾಡ್ತೀರೇನ್ರಿ ನೋಡ್ದ್ಯಾ ಊರು ಭಾಡ್ಕೊ ಬಂದ ಬಿಟ್ಟು ನೋಡು ಏನಾದ್ರಿ ಲಿಫ್ಟಿಪ್ ಕಂಪನಿಯ ಏನ್ ಮಾಡೋದ್ರಿ ಅದ ತುಟಿಗೆ ಹಚ್ಚುದ ಬಣ್ಣಗ ನೋಡ್ರಿ ಮತ್ತೆ ತುಟಿಗೆ ಹಚ್ಬಿಟ್ರೆ ಕೆಂಪು ಲಾಲ್ ಆಗ್ತೈತ್ರಿ ಹಾ ತುಟಿಗೆ ಹಚ್ಕೊಳ್ಳೋದ ಅದಕ್ಕೂ ನನಗೆ ಏನ್ ಸಂಬಂಧ ಅಯ್ಯೋ ಅಷ್ಟ ಗೊತ್ತಿಲ್ಲ ಏನ್ರಿ ನಿಮ್ಗೆ ತುಟಿಗೆ ಹಚ್ಚಿದ ಕಲರ್ಗ ಮೈ ತುಂಬಾ ಬಡ್ಕೊಂಡಿರಲ್ಲ ಹೌದನ್ರಿ ಪಾತಿ ಲಿಫ್ಟಿಪ್ ಹಚ್ಕೊಂಡ ನೀವು ಮೈ ತುಂಬಾ ಯವ್ವ ಎಂತ ಕೆಟ್ಟ ಹೆದ್ರಿ ನಿಲ್ಬೇ ನಾನು ಹೌದು ನಿನ್ನ ಮೈ ತುಂಬಾ ಬಡ್ಕೊಳಕ ಎಷ್ಟು ಲಿಫ್ಟಿಪ್ ಹೋಗ್ಯಾವ ಅಲ್ಲ ಒಂದ್ ಇಟ್ಟಿರ್ತೈತಿ ಅದಕ್ಕ 300-400 ರೂಪಾಯಿ ಅಂತ ಹೇಳ ಅದಕ್ಕೆ ಕೇಳಿದೆ ಯಾರು ಹೇಳಿದ್ರು ನಿನಗ ನಾ ಮೈ ತುಂಬ ಲಿಫ್ಟಿಪ್ ಹಚ್ಕೊಂಡು ಹೇಳಿ ಆತ್ ಬಿಡು ಇವನ ಕೈಯ ಇವ್ರ ಕತಿ ಮುಗಿತೈತಿ ಇವತ್ತು ಕೆಂಪು ರಾಣಿಗೆ ನೋಡು ಊರು ಭಾಡ್ಕೋ ಅರೇ ಯಾರೇ ಕೇಳಬೇಕು ನಿಮ್ದಕ್ಕ ನೋಡಿದ್ರೆ ಹೇಳ್ತೇನ್ರಿ ಮತ್ತೆ ಮೈ ತುಂಬಾ ಲಿಫ್ಟಿಕ್ ಹಚ್ಕೊಂಡ ಕೆಂಪು ಕಲರ್ ಆಗಿರಿ ಅಂತ ಯವ್ವ ತಾಯಿಗಳು ಯಾ ಲಿಫ್ಟಿಪ್ ಪಪ್ಟಿಪ್ಪು ಏನು ಹಚ್ಕೊಂಡಿಲ್ಲ ಏನ ಮನುಷ್ಯರ್ನ ಹಿಡಿದು ಕೊಂದು ಅವ್ರ ರಗತ ನನ್ನ ಮೈಕ್ ಸಿಡಿದು ಈ ನಮ್ನಿ ಕೆಂಪು ಕಲರ್ ಆಗೈತಿ ಮನುಷ್ಯರ್ನ ಕೊಂದು ರಗತ್ ಸಿಡಿದು ಹಿಂಗಾಗಿಯಾ ಯಾಕ ಕನ್ನಡ ಮೀಡಿಯಂ ಶಾಲೆಯಾಗ ಓದಿಲ್ಲನ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗಿಯನ ಸಾಲಿಗೆ ಹೋಗಿಲ್ಲ ಶಾಲೆಗೆ ಹೋಗಿಲ್ಲ ಅಂದ್ರೆ ಏನಾತ ಕನ್ನಡ ಅರ್ಥ ಆಗೋದಿಲ್ಲ ಅರೆ ಲಕ್ಷ್ಮೀ ದುಕ್ಕ ಅಲ್ಲೇ ಕುಟ್ಟ ದುರ್ಗ್ಯಾಗ ಚಲೋ ಇದ್ದ ನೋಡ್ರಿ ಮತ್ತೆ ಈ ರಕ್ತದ ಮನುಷ್ಯ ಅಂತ ಎದಕ್ ಬೇಕಾಗಿತ್ರಿ ಅಲ್ಲೇ ಹೋಗ್ಬಿಟ್ಟಿದ್ರೆ ಚಲೋ ಇರ್ತಿತ್ತ ಎಲ್ಲ ಅವಳಕಿನ್ನ ದುರ್ಗ್ಯಾ ನೋಡಿದ್ರೆ ಕೆಲಸ ಮಾಡಕತ್ತ ಈಗ 6 ವರ್ಷ ಆತ ನಾ ನೋಡಿದ್ರು 15 ವರ್ಷ ಆತ ಶಾಲೆಮ್ಮನ ಕೈಯಾಗ ಕೆಲಸ ಮಾಡಕತ್ತ ನನಕ್ಕಿಂತ ದುರ್ಗ್ಯಾ ಚಲೋ ಅಂತೀರ ನೀವು ದುರ್ಗ್ಯಾನ ಹೋಗಪ್ಪ ಕುಟ್ಟ ನೋಡೋದು 7 ಗಂಟೆ ಆದ್ರೆ ಕಣ್ ಕಾಣಂಗಿಲ್ಲ ಅದ್ರಾಗ ನಿನ್ನಷ್ಟಂತೂ ಚಂದ ಇಲ್ಲವ ಇಷ್ಟ ಹತ್ರ ಆಳು ಕೆಂಪು ಮಸಡಿ ಒಂದ ನಮನಿ ಉದ್ದನ ಮಾಲ್ಗ ಬಿತ್ತದನ ಏ ಪಥಕ ಅವನೊಂದಿಟ್ಟು ಹೊಗಳು ಅವನೇನಾರು ಚಂದ ಇಲ್ಲ ಅಂದಿ ನಮ್ಮನ್ನ ಮಟಾಚ ಮಾಡ್ತಾನವ ಹೌದಲ್ರಿ ಮೀನಾಕ್ಷಿ ಅಕ್ಕ ತಡೀರಿ ಮತ್ತೆ ಈಗ ಥಾರಿಪ್ಕ ಮಾಡ್ತೇನೆ ನೋಡ್ರಿ ಅರೇ ಲಿಪ್ಟಿಪ್ಕ ಅಣ್ಣಾರಿ ಮತ್ತೆ ದುರ್ಗಂಧ ಅಣ್ಣ ತಿಂದ ಡ್ರಮ್ ಉಬ್ಬಿದಂಗ ಉಬ್ಬಿ ಬಿಟ್ಟಾರ ನಿಮ್ದಕ್ಕ ನೋಡ್ರಿ ಅಣ್ಣಾರ ಜಿಮ್ ಮಾಡಿ ಸ್ಲಿಮ್ ಅಂಡ್ ಸ್ಲೆಂಡರ್ ಇದ್ದಂಗ ಅದಿರಿ ಅಟ್ ಚಂದದಿನ ಇದ ಚಾನ್ಸ್ ಲಕ್ಷ್ಮಕ್ಕ ನೀನು ಒಟ್ಟು ಹೊಗಳ ಅಯ್ಯ ಕೆಂಪ್ರಾಗತದ ಮನುಷ್ಯನ ನಿನ್ನಷ್ಟ ಚಂದನ ಚಲುವ ಯಾರ ಅದಾರತ್ ಮಾಡಿ ಊರಾಗ ಏನಪ್ಪ ಇಡೀ 16 ಹಳ್ಳ್ಯಾಗು ನಿನ್ನಷ್ಟ ಚಲುವ ಚನ್ನಿಗರ ಯಾರ್ಯಾರು ಇಲ್ಲ ಅಷ್ಟು ಕ್ರೂರಿ ಅದ ನೋಡ ದೇವ್ರು ನನಗೇನಾರ ಒಂದು ಹೆಣ್ಣು ಮಗಳು ಕೊಟ್ಟಿದ್ನಂದ್ರ ಯಪ್ಪ ಕಣ್ಣು ಮುಚ್ಚಿಕೊಂಡು ನೀನು ಕೂಡ ಮದುವೆ ಮಾಡಿಸ್ಬಿಡ್ತಿದ್ದೆ ನಾನು ಈ ಭಾಡಕೋ ಅವ್ರ ಆಳ್ ಹಿಡ್ಸದ್ ಬಿಟ್ಟು ಅವ್ರ ಕೂಟ ಬೀಗ್ತನ ಮಾಡಕತ್ತಾನ ನೀವು ಮುಲ್ಲ ಯಾಕ ಲಕ್ಷ್ಮಕ್ಕ ನಿಮ್ ಬಾವನ್ ಮಗಳು ಅದಾಳಲ್ಲ ಅಕ್ಕಿನ ಕೊಡಿಸ್ಬಿಡು ಮದುವೆ ಮಾಡ್ಕೊತಾನಿ ನಮ್ ಬಾವನ್ ಮಗಳ ಹೂನ ಲಕ್ಷ್ಮಕ್ಕ ನಮ್ ಬಾವುಗಳ ಮಗಳದ ಅದಾಳಲ್ಲ ಲಕ್ಷ್ಮಕ್ಕ ತ್ರಿಪುರ ಸುಂದ್ರಿ ಎಲ್ಲ ಭಾಡಕೋ ಯಾರಿದ್ದ ನಿಮ್ಮ ಎಲ್ಲ ನೋಡ್ದಾರಂಗ ಹೇಳ್ತಾನಲ್ಲ ಇವೇನ್ರ ಭವಿಷ್ಯ ಹೇಳೋದನ ಏನ ಎಲ್ಲ ವಿಷಯ ಗೊತ್ತು ಮಾಡ್ಕೊಂಡ ಬಂದಾನ ಲಕ್ಷ್ಮಕ್ಕ ಅಲ್ರಿ ಲಕ್ಷ್ಮೀ ಅಕ್ಕ ಎಲ್ಲಾ ವಿಚಾರಕ್ಕೆ ಗೊತ್ತೈತ್ರಿ ಮತ್ತೆ ಇವನ್ಗ ನಮ್ದ ಊರಿನ ಮನುಷ್ಯ ಇರ್ಬೇಕು ನೋಡ್ರಿ ಇವನ ಹಂಗಂತಿ ಹನಿ ಪಾತಿ ಇದ್ರು ಇರ್ಬೇಕ್ಲೆ ಹಂಗಾರ ಸುಮ್ನಿರ ಇವನು ಬಾಯಿ ಬಿಡಿಸ್ತೇನೆ ಬಾಡೆ ಅಂದ ಕೆಂಪು ಸುಂದ್ರ ನಮ್ ಬಾವನ ಮಗಳು ಅದಾಳ ತ್ರಿಪುರ ಸುಂದ್ರಿ ಆದ್ರ ಏನ್ ಮಾಡ್ಬೇಕು ಅವ್ನ ಪೂರ್ತಿ ಮಕ ನೋಡ್ಲಾರ್ದ ಕನ್ನೆ ಕೊಡೋದಿಲ್ಲ ಅವ್ರು ಪೂರ್ತಿ ಮಕ ತೋರಿಸ್ಬೇಕಂತ ಹೂನಯ್ಯಪ್ಪ ಹುಡುಗಿ ಏನ್ ಬಿಡು ನಾ ಮಾಡ್ಕೊಡುವ ಕಣ್ಣು ಮುಚ್ಚಿಕೊಂಡು ಒಳ್ಳೆ ಹುಡುಗದಾನಂದ್ರ ಈಗ ತಾಳಿ ಕಟ್ಟಿಸ್ಕೊಂತಾಳ ಆದ್ರ ನಮ್ಮ ಮಾವನ ಒಟ್ಟು ಟ್ರಿಕ್ ಅದಾನ ಟ್ರಿಕ್ ಹೂನಯ್ಯಪ್ಪ ಗನ್ನ ಟ್ರಿಕ್ ಅದ ನೋಡು ಅದಕ್ಕ ಹಳೆಯನ ಮಕ ಪೂರ್ತಿ ತೋರಿಸ್ಲಾರ್ದ ಅವ ವರ ಹೂ ಒಂದು ಒಪ್ಕೊಳ್ಳೋದಿಲ್ಲ ಬೇರೆ ನೀನರ ಮಕ ಮಸಡಿ ಮೈ ತುಂಬ ಎಲ್ಲ ಕಲರ್ ಒಂದು ಹಚ್ಕೊಂಡಿಪ್ಪ ಹೆಂಗ್ ಕೊಡ್ತಾರಂತೀವಿ ಚಂದಗೆ ಜಳಕ ಮಾಡಿ ಮನಮತ್ತ ನಂಗ ಅರಿವಿ ಹಾಕೊಂಡು ಬಂದೆ ಅಂದ್ರೆ ಇಲ್ಲಡ ನಾಳೆ ವಾದ ಉಚ್ಚೆ ಬಿಡಣ ನಾಳೆ ಮದುವೆ ಮಾಡಿಸ್ತೀವದಿಲ್ಲ ನೀ ಮಕ ತೋರಿಸ್ತೀವದಿಲ್ಲ ಟಂಟಡಾನ್ ಎತ್ತಿ ನೋಡಿ ಈಗ ಹೆಂಗದನಿ ಲಕ್ಷ್ಮೀ ದೋಕ ಬಿಳೆ ತಿರ್ಕಂದ ಹೋಗಿ ಕೆಂಪು ತಿರ್ಕಂದಾಗಿದ್ದ ನೋಡ್ರಿ ಯವ್ವ ಹಲ್ಕಟ್ಟು ಮೂಳಿ ನಿನಗೇನ ಬಂದತೆ ಬರಬಾರ್ದ ಮೂಳಿ ಆ ಶಾರಿ ಕೈಯಾಗ ಇಂಥವೆಲ್ಲ ಕೆಲಸ ಮಾಡಕತ್ತೀಯ ನಿನ್ನ ಬಿಟ್ಟ ಬಿಡು ನಿನ್ನ ಮುಕ್ಕಳರೆ ಜಜ್ಜಿ ಮೂಲ್ ಗುಂಪ ಮಾಡ್ತಾನೆ ಮತ್ತೆ ಕೊನೆ ಕೊಡಿಸ್ತಾನೆ ನಾಳೆ ಮದುವೆ ಮಾಡ್ತಾನೆ ಅಂತ ಹೇಳಿ ಮತ್ತೀಗ ಪಿಲೇಟ್ ಚೇಂಜ್ ಮಾಡ್ತಿದಿ ಏನ ಮಾಡ್ಕೊ ಪಿಲೇಟ್ ಚೇಂಜ್ ಯಾಕ
ಕನ್ನಡ ಮೀಡಿಯಂ ಹೋಗ್ಯಾನ ಇಂಗ್ಲಿಷ್ ಮೀಡಿಯಂ ಹೋಗ್ಯಾ ಸಾಲಿಗೆ ಮುಳಿ ಎತ್ತಿ ನಾ ಕಲೆ ಮುಂದ ಇಲ್ಲಿ ನೋಡ ಕನ್ನಡ ಶಾಲೆಗ ಇಂಗ್ಲೀಷ್ ಹಿಂದಿ ಎಲ್ಲವೂ ಕಲ್ಸ್ಯಾರ. ಒಂದಿಟ್ಟು ಆಕಳ ಸಗಣಿ ತಿನ್ನೋದು ಕಲ್ಸಾರನ ಯಾಕ ಎತ್ತಿ ನಾ ಆಕಳ ಸಗಣಿ ತಿನ್ನುವಂತದು ಕೆಲಸ ಏನ್ ಮಾಡೀನಿ? ಹಾಳು ಕಟ್ಟ ಮೂಳಿ ದುಡಿಯಂಗಿಲ್ಲ ದುಃಖ ಬಡಿಯಂಗಿಲ್ಲ ಇಂತ ಅಡ್ಡ ದಾರಿ ಹಿಡ್ಕೊಂಡ್ ಮೈಯಾಗ ನೋಡಿದ್ರ 1/4 ಕಿಲೋ ರಗತಿಲ್ದಿಂದ ಮನಿ ಒಡೆ ಕೆಲಸ ಮಾಡ್ತೀಯ ಊರನ್ವ? ಆ ಹಡಬಿಟ್ಟಿ ಮುದಿ ಮೂಳಿ ಶಾರ್ ಹೇಳ್ದಂಗ ಮ್ಯಾಲೆ ಏಸ ಹಾಕೊಂಡು ಬಂದ್ ಇಲ್ಲೇ ಎಲ್ಲಾರನು ಬ್ಲಾಕ್ ಮೇಲ್ ಮಾಡ್ತೀನಿ. ಎತ್ತಿ ಅದು ಬ್ಲಾಕ್ ಮೇಲ್ ಅಲ್ಲ, ಬ್ಲಾಕ್ ಮೇಲ್. ಅಯ್ಯ ನಿನ್ನ ಹಾಟೆ ಬಾರಿ ಇಂಗ್ಲಿಷ್ ಮಾತಾಡ್ತಿ ಬಿಡು. ಕುಂದ್ರ ಇಂಗ್ಲಿಷ್ ಕುಂಡಿ ತಗೊಲ್ಲ ನೀನ. ಬಾ ನಿಮ್ಮ ಅಪ್ಪನ ಕಡೆ ಹೇಳ್ಕೊಂಡು ಹೋಗ್ತಾನ ನಿನ್ನ. ಬರಬ್ಬರಿ ಇವತ್ತು ತೇಕಿ ಕಥ ಮಾಡಿ ನಿನ್ನ ಮನೆಯಿಂದ ಹೊರಗೆ ಹಾಕ್ಸೇ ಬಿಡ್ತಾನೆ ಇವತ್ತು. ಇವ್ವ ಈ ಲಕ್ಷ್ಮಣನ್ ಸಂಬಂಧಿಕ ನೀವ ಇವನ್ನ ಬರಬ್ಬರಿ ತಿರುಗಾಡುವಾಗ ಯಾಕತ್ಲಕ್ಕಿ ಇವ ಈ ಕೆಂಪ್ ಮಾರಿ ಮನುಷ್ಯನ್ ಕಳಿಸಿದ್ದಿಲ್ಲ ಅವನ ಕೈಲಿ ಏನು ಕೆಲಸ ಆಗ್ಲಿಲ್ಲ. ಅವನ್ನ ಬೆಂಡತ್ತಕತ್ತಾರ ಅವ್ರು. ಸುಮಾರು ಯಾಕೆ ಮಾಡ್ಲಿ ಅವ್ರು? ನೀ ಮಾತಾಡೋದು ಒಟ್ಟ ನೋಡ್ಬಾರ್ದವ್ರು. ಏನ ಒಟ್ಟು ಸೂಕ್ಷ್ಮೀರು ಏನಾಗಂಗಿಲ್ಲ. ಇನ್ನೊಬ್ಬ ಅದಾನಲ್ಲಿ ಹೊರಗೆ ಮಾರ್ಕ್ ಅಂತೋನಿ ಅಂತೇಳಿ ಇವ್ರನ್ನ ಬೇಷಂಗ ಮಕ್ಕದ ಮೇಲೆ ಮಾರ್ಕ್ ಆಗಂಗ ಹೊಡಿತಾನ. ಆತ್ ತಗೋರ್ಬೇ ಯವ್ವ ಎತ್ತಿ ಹಂಗ ಮಾಡ್ಬಿಡ, ನಿನ್ನ ಕಾಲ್ ಬಿಡ್ತೇನಿ. ಅಪ್ಪನ ಮುಂದೆ ಏನು ಅನ್ಬೇಡ. ಇಲ್ಲ ಬಾ ನಿಂದೆಲ್ಲ ಒಂಥರ ಹೇಳ್ತಾನೆ ಬಾಲೆ. ಅವ್ವ ಬೇಡ ಎತ್ತಿ, ಅಪ್ಪನ ಮುಂದೆ ಹೇಳಿದೆ ಅಂದ್ರ ಅಪ್ಪ ಇಲ್ಲೋಡ ಊರ್ ತುಂಬಾ ಓಡಾಡ್ಸಿ ಬಾರ್ಕೋಲ್ ತಗೊಂಡು ಹೊಡಿತಾನ ಎತ್ತಿ. ಈಗ ಮೊದ್ಲ ಕನ್ನೆ ಸಿಗೋಲ್ವು, ಇನ್ನು ಊರ್ ತುಂಬಾ ಬಾರ್ಕೋಲಿಲ್ಲ ಓಡಾಡ್ಸಿ ಹೊಡಿಸ್ಕೊಂಡೆ ಅಂದ್ರ ಇನ್ನು ನಾನು ಹೆಂಡತಿ ಕನಸು ಕಾಣೋದು ಸುಳ್ಳ ಆಕತಿ. ನಿನಗೇನು ಕಣ್ಣೆ ಪತ್ತೆ ಹತ್ತವ ಮುಳಿ? ಯಾಕಿಲ್ಲ ಎತ್ತಿ, ನಿಮಗಂತೂ ನನ್ನ ಮೇಲೆ ಹೊತ್ತಿ ಕೆಟ್ಟಿತ್ತು. ಚಂದಿಗೆ ಕನ್ನೇನ ಪತ್ತೆ ಹಚ್ಚಲಿಲ್ಲ. ನನಗ ಗೀತಾ ನಾಗೇಶ್ ಅನ್ನೋರು ಒಂದು ಹುಡುಗಿ ನೋಡ್ಯಾರ ಬೈಲ್ ಹೊಂಗಲ್ದ ಹತ್ರ ನೇಗಿನ ಹಾಳ ಅಂತ ಹೇಳಿ. ಅದಕ್ಕ ಕನ್ನೆ ನೋಡಕ್ ಹೋಗೋದೇ ನಾಳೆ. ಹೌದನ್ಲ ತಿರ್ಕ ನಮ್ಮ ಗೀತಾ ನಾಗೇಶ್ ಕುರಿ ಅವರು ನಿನ್ ಕನ್ನೆ ಹೇಳ್ಯಾರ. ಹಂಗಾರಲ್ಲ ನಾನು ಅವ್ರ ಮನಿ ನೋಡ್ಬೇಕ. ನೀ ಹೋಗ ಮುಂದ ನನ್ನ ಒಟ್ಟು ಕರ್ಕೊಂಡು ಹೋಗ. ನೀನು ಬರ್ತೀಯ ಐತಿ ಹೋಗುನ್ ತಗೋ. ಆದ್ರ ಎತ್ತಿ ನನ್ನ ಬಗ್ಗೆ ಕೇಳಿದ್ರ ಏನ್ ಹೇಳ್ತಿ ಅವ್ರ ಮುಂದ? ಏನ್ ಹೇಳಿ ಪಾತಿರ್ಕ, ಒಂದ ಮಗ ಅಂತ ಹೇಳಿ ನಮ್ಮ ಕಾಕ ಒಟ್ಟು ಮುದ್ದು ಮಾಡಿ ಬೆಳೆಸ್ಬಿಟ್ನರಿ. ಮುದ್ದು ಮಾಡಿ ಮಾಡಿ ತಲೆ ಸೌರಿ ತಲೆ ಮೇಲಿಂದ ಕೂದಲು ಉದಿರಿ ಒಂದ್ 7-8 ಓದಾವು. ಅವಿ ಸೇರಿದ್ರಾಗ ನಿಮ್ ಹುಡುಗಿನ ದಯವಿಟ್ಟು ನಮ್ ಹುಡುಗ ಕೊಡ್ರಿ ಅಂತ ಕೇಳ್ತಾನಿ. ತಿರ್ಕಪ್ಪಣ್ಣ ನನ್ನ ಕರ್ಕೊಂಡು ಹೋಗ್ ನೀನ. ನಾನು ಹೇಳ್ತಾನಿ ನಮ್ ತಿರ್ಕಪ್ಪಣ್ಣ ಒಟ್ಟ ಕುಡಂಗಿಲ್ರಿಪ್ಪ. ಏನೇ ಒಂದ್ ಇಟ್ರಿ ಹುಡುಗರು ಗೆಳೆಯರು ಇರ್ತಾರಲ್ರಿ, ಬಾಳ ಫೋರ್ಸ್ ಮಾಡಿ ಕರಿತಾರಲ್ಲ, ಅವಾಗ ಒಟ್ಟ ಹೋಗಿ ಒಂದ ಈಟ ಕುಡುದು ಒಂದ ಇಷ್ಟು ಉಂಡು ಬರ್ತಾನ ಅಂತ ಹೇಳ್ತಾನಿ. ಏನ ತಿರ್ಕಂಡು ಅಣ್ಣ ನಮ್ದ ಕವಿ ಕರ್ಕೊಂಡು ಹೋಗ್ರಿ ಅಲ್ಲ. ನಮ್ದ ತಿರ್ಕಂಡ ಅಣ್ಣ ತತ್ತಿಗ ಮುಟ್ಟಂಗಿಲ್ಲ, ಆಮ್ಲೆಟ್ಗ ಮುಟ್ಟಂಗಿಲ್ಲ ನೋಡ್ರಿ. ಮತ್ತೆ ಪಾಪ ಯಾವಾಗರ ಸ್ವಲ್ಪ ಚಿಕನ್ಗೆ ಸಾರ ಮಟನ್ಗೆ ಸಾರ ತಿಂತಾರ. ಮತ್ತೆ ಅಷ್ಟು ಬಿಟ್ರೆ ಯಾವ್ದು ಕಪ್ಪು ಕಡಿಗೆ ತಿನ್ನಂಗಿಲ್ಲ ಅಂತ ಹೇಳ್ತೇನ್ರಿ ನಾನು. ಎತ್ತಿ ಓಸುನು ಬಾರಿ ದೇಡ್ ಪಂಡಿತ ಇದೀವ. ನೀವಂತರೂ ಮರೇ ಬೇಡ ಕನ್ನೆ ನೋಡಕ. ನಾವೊಬ್ಬನ ಹೋಗಿ ನೋಡಿ ಬರ್ತೇನೆ. ಏನ ಹೌದನ? ಹಂಗಾರ ಒಲ್ಲಿ ಬಿಡು. ಆದ್ರ ಏನಾದ್ರ ತಿರ್ಕ ನಂದು ಒಟ್ಟು ಹೊರಗ ಕೆಲಸ ಐತಿ. ಏನ ಹೋಗಿ ಬರ್ತೇವೆ ನಾವು 3 ಮಂದಿ. ಒಟ್ಟು ಇಲ್ಲೇ ಮನಿ ಬಾಕಲ ಕುಂದ್ರು. ಯಾರ ಬಂದ್ರ ಒಳಗ ಒಟ್ಟ ಬಿಡ್ಬೇಡ. ಹೆಚ್ಚಿನ ಹೇಳ್ತಾರ ಬಿಡು. ನಮ್ಮವ್ವ ಇವನ್ನ ಕಾವಲ ಕಾಯಕಿಟ್ಟಾಳ. ಇವ್ರು ನೋಡಿದ್ರ ತಮ್ಮ ಕೆಲಸ ಮಾಡಿಸ್ಕೊಳಕಂತಾರ. ನಾ ಅಂದ್ರಿ ನಿಮ್ಮನ್ನ ಹೊರಗ್ ಬಿಡಂಗಿಲ್ಲ ಅಂತ ಹೇಳಿ ಮಾತು ಕೊಟ್ಟೇನ ಒಬ್ರಿಗೆ. ತಿರ್ಕಪ್ಪ ಹೆಂಗು ಕನ್ನೆ ನೋಡಕ್ ಹೊಂಟಿದ್ದು ಅಡ್ರೆಸ್ ಹೇಳಿಯ ನಮ್ಗೆ? ನೀ ಮುಟ್ಟಕ್ಕಿಂತ ಮುಂಚೆ ನೀವೆಲ್ಲ ಕತಂತ್ರ ಅಲ್ಲಿ ಮುಟ್ಟಿರ್ತಾವ. ಮತ್ತೆ ಪತ್ರದಾಗ ಹೆಂಗದಿ ನಮ್ಮನ್ನ ಹೊರಗ್ ಬಿಡ್ತೀಯೋ ಏನಿಲ್ಲೋ ಹೇಳ. ನಮ್ದಕ್ಕ ದೊಡ್ಡವನ್ ಮಗಳಿಗೆ ಕೊಟ್ಟಾರಿ ಅದು ಊರಾಗ. ಮತ್ತೆ ಪತ್ರ ಹೋಗೋದು ಲೇಟ್ ಆಗ್ತೈತ್ರಿ. ಈಗ ಒಂದು ಫೋನ್ ಹಾಕಿದೆ ಅಂದ್ರೆ ನೋಡ್ರಿ ಇವ್ರದ ಹಿಸ್ಟ್ರಿಗ ಎಲ್ಲ ಶೂಟ್ಗ ಮಾಡಿ ಕಳಿಸ್ಬಿಡ್ತೇನ್ರಿ ಮತ್ತೆ ಫೋನ್ಯಾಗ. ಎತ್ತಿ ನೀ ಎಲ್ಲಿ ಹೋಗ್ಬೇಕು ಹೋಗಯ್ವ, ನಿನ್ನ ಕೈ ಮುಗಿತೀನಿ. ನಾವ್ ಒಬ್ಬಕ್ಕೆ ಅಲ್ಲಲ್ಲ 3 ಮಂದಿ ಹೋಗ್ತೇವೆ ನಾವ. ಎತ್ತಿ ಎಷ್ಟರ ಮಂದಿ ಯಾಕೆ ಹೋಗ್ರಿ, ಬೈಲು ಹೋಗ್ಲಕ್ ಮಾತ್ರ ಬರ್ಬೇಡ್ರಿ ಅವ್ವ. ನಿಮ್ಮನ್ನ ಕೈ ಮುಗಿದು ಕಾಲು ಬಿದ್ದು ಕೇಳ್ತಾನಿ. ಆತ್ ತಗೋ ಹೋಗ್ರಿ ಹೋಗ್ರಿ. ಮಾರ್ಕೆ ಅಂತೋನಿ ಅದಾನಲ್ಲಿ ಅವನು ದಾಟಿ ಹೋಗ್ರಿ. ನಿಮಗೆ ಗುರ್ತಕ್ಕತಿ ಬಣ್ಣ. ಮೀನಾಕ್ಷಿ ತಿರ್ಕಪ್ ಹೋದ್ನ ನೋಡ್ರಿ. ಬಡ ಬಡ ಹೋಗುನ ನಡಿ ಲಕ್ಷ್ಮಕ್ಕ. ಮಾರ್ಕೆ ಅಂತೋನಿಗೆ ಬಂದ್ಬಿಟ್ಟಾನ್ರಿ ಲಕ್ಷ್ಮೀ ಅಕ್ಕ. ಹಾ 1 ಹಾ 2 ಹಾ 3 ಹಾ 4. ಹಂಗ ಈ ವಿಡಿಯೋ ನೋಡಿಂದ ಪ್ಲೀಸ್ ಒಂದು ಲೈಕ್ ಮಾಡ್ರಿ. ಲೈಕ್ ಮಾಡಿಂದ ಪ್ಲೀಸ್ ಈ ವಿಡಿಯೋವನ್ನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಹಂಗ ಇಲ್ಲಿವರೆಗೂ ಬಹಳ ಚಂದ ಕಮೆಂಟ್ ಮಾಡಿರಿ. ಅದನ್ನು ಓದಿ ನನ್ನ ಮನಸ್ಪೂರ್ವಕವಾಗಿ ತುಂಬಿ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ನಿಮ್ ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಹಂಗ ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಎಲ್ಲಾ ಹೊಸ ಕಾಮಿಡಿ ವಿಡಿಯೋಗಳು ನಿಮ್ಮ ಫೋನಿಗೆ ಮೊದಲನೇದಾಗಿ ಬರ್ತೈತಿ. ನಿಮ್ಮೆಲ್ಲಾ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹಿಂಗ ಇರ್ಲಿ.